ಜನವರಿ 24ರಿಂದ 3 ದಿನ ರಜೆ ಇರಲಿದೆ. ನಾಳೆ ಶನಿವಾರ, ನಾಳಿದ್ದು ಭಾನುವಾರ ವೀಕೆಂಡ್ ಇದ್ರೆ ಸೋಮವಾರ ಗಣರಾಜ್ಯೋತ್ಸವ. ಹೀಗಾಗಿ 3 ದಿನ ರಜೆ ಹಿನ್ನೆಲೆಯಲ್ಲಿ ತವರಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿದ್ದು ಇಂದಿನಿಂದಲೇ ಊರುಗಳತ್ತ ಹೊರಟಿದ್ದಾರೆ. ಇದನ್ನ ಬಂಡವಾಳ ಮಾಡಿರೋ ಖಾಸಗಿ ಬಸ್ ಮಾಲೀಕರು 1 to 3 ದರ ಏರಿಕೆ ಮಾಡಿದ್ದಾರೆ. ಇದರ ಮಧ್ಯೆ ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಹೆಚ್ಚುವರಿಯಾಗಿ ಬಿಎಂಟಿಸಿ ಬಸ್ ಸಂಚರಿಸಲಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನಟರಾಜ್ ಮೆಜೆಸ್ಟಿಕ್ನಿಂದ. ನಟರಾಜ್, ಸದ್ಯಕ್ಕೆ ಅಲ್ಲಿನ ದೃಶ್ಯ ಯಾವ ರೀತಿಯಾಗಿ ಕಂಡುಬರ್ತಿದೆ, ಜೊತೆಗೆ ಎಷ್ಟು ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ, ಇನ್ನು ಪ್ರೈಸ್ ಕಂಪೇರ್ ಮಾಡೋದಾದ್ರೆ ಖಾಸಗಿ ಬಸ್ ಅವರು ಹೆಚ್ಚು ಮಾಡಿದಾರಾ ಅಥವಾ ಸರ್ಕಾರದ ಒಂದು ಆದೇಶಕ್ಕೆ ತಲೆಬಾಗಿ ಇದ್ದ ಪ್ರೈಸ್ಗೆ ಬಸ್ ಅನ್ನ ಹೊರಡಿಸ್ತಿದ್ದಾರಾ ಅಥವಾ ಪ್ರಯಾಣಿಕರಿಗೆ ಅನುಕೂಲ ಮಾಡ್ತಿದ್ದಾರಾ, ಹೇಗೆ? ಶುಭಶ್ರೀ, ನಾನಿವಾಗ ಸದ್ಯ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿದ್ದೀನಿ. ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು. ಅಂದರೆ ಸಾಲು ಸಾಲು ರಜೆಗಳ ಹಿನ್ನೆಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಖಾಸಗಿ ಬಸ್ಗಳ ಒಂದು ಆಟೋಟೋಪ ಹೆಚ್ಚಾಗಿ ಇಲ್ಲಿ ಒಂದು ಏನು ದರವನ್ನು ಜಾಸ್ತಿ ಮಾಡಿದ್ದಾರೆ, ಅದರ ಬೆನ್ನಲ್ಲೇ ಖಾಸಗಿ ಬಸ್ಗಳಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಸಾರಿಗೆ ಇಲಾಖೆಯಿಂದಲೂ ಕೂಡ ಕೆಲವೊಂದು ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು. ಸದ್ಯ ನಾನು ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಪ್ರತಿದಿನ ನಾವು ಏನಿಲ್ಲ ಅಂತಂದ್ರೆ ಇಲ್ಲಿ ಕಡಿಮೆ ಬಸ್ಗಳನ್ನ ನೋಡ್ತೀವಿ. ಆದರೆ ಇವತ್ತು ನಿಲ್ಲೋದಕ್ಕೂ ಕೂಡ ಇಲ್ಲಿ ನಮಗೆ ಜಾಗ ಇಲ್ಲಿ ಕಂಡು ಬರ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಬಸ್ಗಳು ನಮಗೆ ಕಂಡು ಬರ್ತಾ ಇದೆ. ಮತ್ತೆ ಅದೇ ರೀತಿ ಜನರು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ, ಹಾವೇರಿ, ಗದಗ, ಕಲಬುರಗಿ, ಬೆಳಗಾವಿ, ಧಾರವಾಡ, ಆಮೇಲೆ ರಾಯಚೂರು, ಈ ರೀತಿಯಾದಂತಹ ಅಂದ್ರೆ ದೂರದ ಊರಿಗೆ ಇನ್ನೇನು 3 ದಿನಗಳ ರಜೆ ಅಂದ್ರೆ ನಾಳೆ 4th ಸ್ಯಾಟರ್ಡೆ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಮತ್ತೆ ಸೋಮವಾರ ಗಣರಾಜ್ಯೋತ್ಸವ ಹಿನ್ನೆಲೆ ಎಲ್ಲರೂ ಕೂಡ 3 ದಿನ ರಜೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಈಗಾಗಲೇ ಬಸ್ ಊರುಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಸ್ಗಳನ್ನ ಬುಕಿಂಗ್ ಮಾಡಿರ್ತಾರೆ. ಸೊ ಕೆಲವೊಬ್ರು ಬಸ್ಗಳನ್ನ ಬುಕಿಂಗ್ ಮಾಡಿದ್ದಾರೆ, ಬಸ್ಗಳು ಕೂಡ ಫುಲ್ ಆಗಿವೆ. ಆದ್ರೆ ಈಗ ಯಾರು ಬಸ್ಗಳನ್ನ ಬುಕಿಂಗ್ ಮಾಡಿಲ್ಲ ಅಂತವ್ರು ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಈ ಕಡೆ ಕೂಡ ಅಂದ್ರೆ ಖಾಸಗಿ ಬಸ್ಗಳ ಒಂದು ದರ ಕಳೆದ ಬಾರಿ ಒಂದು ನಾರ್ಮಲ್ ಡೇಸ್ ಅಲ್ಲಿ ನಮಗೆ ಒಂದು 600ರಿಂದ 800 ರೂಪಾಯಿ ಇದ್ರೆ ಈ ಬಾರಿ ಒಂದು 2000ಕ್ಕಿಂತಲೂ ಹೆಚ್ಚಿನ ದರವನ್ನ ಇಲ್ಲಿ ನಿಗದಿ ಮಾಡಿರೋದ್ರಿಂದ ಎಲ್ಲರೂ ಕೂಡ ಖಾಸಗಿ ಬಸ್ಗಳನ್ನ ಬಿಟ್ಟು ಸರ್ಕಾರಿ ಬಸ್ಗಳತ್ತ ಮುಖ ಮಾಡಿದ್ದಾರೆ. ಶುಭಶ್ರೀ, ಥ್ಯಾಂಕ್ ಯು.